ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ ಜಿಕೆ ಪೇಪರ್ ಮತ್ತೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಸಿಲೆಬಸ್ ಅನ್ನ ಹೇಗೆ ನೀವು ಕೆಇಎ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ನಿಮ್ಗೆ ಬೇಕಾದಂತಹ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಬೋತ್ ಜಿಕೆ ಪೇಪರ್ ಮತ್ತೆ ಸಬ್ಜೆಕ್ಟ್ ಪೇಪರ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಫಸ್ಟ್ ನೀವಿಲ್ಲಿ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೆಇಎ ಅಂತ ಸರ್ಚ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀರಾ. ಅಟ್ ದ ಎಂಡ್ ಅಲ್ಲಿ ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಹೋಮ್ ಅಂತ ಇದೆಯಲ್ವಾ, ಕೆಇಎ ಹೋಮ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಈ ರೀತಿ ಇಂಟರ್ಫೇಸ್ ಅನ್ನ ನೀವು ನೋಡ್ತೀರಾ. ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬೋತ್ ನೀವು ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ನೋಡ್ಬೋದು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಆಗುತ್ತೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಸ್ಟ್ ನೀವು ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಪ್ರವೇಶ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದವಾಗ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಸೆಟ್ 2026 ಪಠ್ಯಕ್ರಮ, ನೆಕ್ಸ್ಟ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಆನ್ಲೈನ್ ಅರ್ಜಿ ಲಿಂಕ್, ನೆಕ್ಸ್ಟ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಅಧಿಸೂಚನೆ. ಇಲ್ಲಿ ನಮಗೆ ಬೇಕಾಗಿರೋದು ಸಿಲೆಬಸ್ ಅಥವಾ ಪಠ್ಯಕ್ರಮ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ವೇರಿಯಸ್ ಸಬ್ಜೆಕ್ಟ್ಸ್ ಅನ್ನ ನಾವು ನೋಡ್ಬೋದು. ನಮಗೆ ಜಿಕೆ ಪೇಪರ್, ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ ಪೇಪರ್ ಬೇಕಿದ್ರೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಮಗೆ ಸಬ್ಜೆಕ್ಟ್ ಬೇಕಿದ್ರೆ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಫಸ್ಟ್ ಇಲ್ಲಿ ಜಿಕೆ ಪೇಪರ್ ಸಿಲೆಬಸ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ಸಾಮಾನ್ಯ ವಿಷಯ ಪಠ್ಯಕ್ರಮ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ನಾವು ಸಿಲೆಬಸ್ ಅನ್ನ ನೋಡ್ಬೋದು. ಪೇಪರ್ 1 ಸಿಲೆಬಸ್, ಇದನ್ನ ಕೇರ್ಫುಲ್ ಆಗಿ ನೋಡಿ. ಅಕಾರ್ಡಿಂಗ್ ಟು ದಿಸ್ ನಾವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಜಿಕೆ ಪೇಪರ್, ಜನರಲ್ ನಾಲೆಡ್ಜ್ ಪೇಪರ್ ಅಲ್ಲಿ ಟೋಟಲ್ 10 ಚಾಪ್ಟರ್ಸ್ ಇರುತ್ತೆ. ಫಸ್ಟ್ ಟೀಚಿಂಗ್ ಆಪ್ಟಿಟ್ಯೂಡ್ ಚಾಪ್ಟರ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಕಾಂಪ್ರಹೆನ್ಷನ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಕಮ್ಯುನಿಕೇಶನ್ ಚಾಪ್ಟರ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ICT ಅನ್ನ ನೋಡ್ತೀವಿ. ನೆಕ್ಸ್ಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಅನ್ನ ನೋಡ್ತೀವಿ. ಇದು ಜಿಕೆ ಪೇಪರ್ ಸಿಲೆಬಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಸಬ್ಜೆಕ್ಟ್ ಪೇಪರ್ ಅನ್ನ ನಾವು ನೋಡೋದಾದ್ರೆ ನಮ್ದು ಕಾಮರ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಬೇಕಿದ್ರೆ ಇಲ್ಲೇ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕಾಮರ್ಸ್ ಪೇಪರ್ ಅಲ್ಲಿ ಟೋಟಲ್ 10 ಯೂನಿಟ್ಸ್ ಇರುತ್ತೆ. ಬೋತ್ ಜಿಕೆ ಪೇಪರ್ ಅಲ್ಲಿ 10 ಯೂನಿಟ್ಸ್, ನೆಕ್ಸ್ಟ್ ಸಬ್ಜೆಕ್ಟ್ ಪೇಪರ್ ಅಲ್ಲಿ 10 ಯೂನಿಟ್ಸ್ ಇರುತ್ತೆ. ಯೂನಿಟ್ 1 ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 2 ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಇರುತ್ತೆ. ಯೂನಿಟ್ 3 ಬಿಸ್ನೆಸ್ ಎಕನಾಮಿಕ್ಸ್ ಇರುತ್ತೆ. ಯೂನಿಟ್ 4 ಬಿಸ್ನೆಸ್ ಫಿನಾನ್ಸ್ ಇರುತ್ತೆ. ಯೂನಿಟ್ 5 ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್ ಮೆಥಡ್ಸ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 6 ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 7 ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 8 ಅನ್ನ ನೋಡೋದಾದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 10 ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ಕ್ವೆಶ್ಚನ್ ಪೇಪರ್ಸ್ ಅನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋದಾದ್ರೆ ಅಗೈನ್ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್
ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದವಾಗ ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಮಗೆ 2023 ಇಂದ 26 ಅಪ್ ಟು 26 ವರೆಗೆ ನಮಗೆ ಕ್ವಶನ್ ಪೇಪರ್ಗಳು ಸಿಗ್ತವೆ. ನಿಮಗೆ ಯಾವ ಇಯರ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಸೆಟ್ 2023 ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಜಿ ಕೆ ಪೇಪರ್, ನೆಕ್ಸ್ಟ್ ಸಬ್ಜೆಕ್ಟ್ ಪೇಪರ್. ಕೆಲವೊಂದರಲ್ಲಿ ಜಿ ಕೆ ಪೇಪರ್ ಇಲ್ಲ, ಸಬ್ಜೆಕ್ಟ್ ಪೇಪರ್ ನಿಮಗೆ ಎಲ್ಲದರಲ್ಲೂ ಸಿಗುತ್ತೆ. ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಕಾಮರ್ಸ್ ಪೇಪರ್ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಜಸ್ಟ್ ಶೋ ಮಾಡ್ಲಿಕ್ಕೋಸ್ಕರ. ಇಲ್ಲಿ ನೋಡಿ, ನೀವು ಕಂಪ್ಲೀಟ್ ಆಗಿರುವಂತಹ ಕ್ವಶನ್ ಪೇಪರ್ ಅನ್ನ ನೀವು ನೋಡ್ಬೋದು. ಹಾಗೆ ಡೌನ್ಲೋಡ್ ಸಹ ಮಾಡಿಕೊಳ್ಬಹುದು. ನೆಕ್ಸ್ಟ್ ಅದೇ ರೀತಿ ನೀವು ನಿಮಗೆ ಯಾವ ಇಯರ್ ಕ್ವಶನ್ ಪೇಪರ್ ಬೇಕಿರುತ್ತೋ ಅದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಇಲ್ಲಿ ನೀವು ಮೇನ್ ಆಗಿ ನೋಡೋದಾದ್ರೆ ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರು 2024 ನೇಮಕಾತಿ ಪ್ರಶ್ನೆ ಪತ್ರಿಕೆಗಳಂತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. 2024 ಅಲ್ಲಿ ನೆಕ್ಸ್ಟ್ ಇಲ್ಲಿ ಜನರಲ್ ಪೇಪರ್ ನೋಡಿ. ನಿಮಗೆ ಜನರಲ್ ಪೇಪರ್ ಜಿ ಕೆ ಪೇಪರ್ ಬೇಕಿದ್ರೆ 2024 ಜನರಲ್ ಪೇಪರ್ ಅವೈಲಬಿಲಿಟಿ ಇದೆ. ಇಲ್ಲಿ ಜನರಲ್ ಪೇಪರ್ ನಿಮ್ಗೆ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ರೀತಿ ನೀವು ನಿಮ್ಮ ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ ಬೋತ್ ಜಿ ಕೆ ಪೇಪರ್ ಮತ್ತೆ ಸಬ್ಜೆಕ್ಟ್ ಪೇಪರ್ ಕ್ವಶನ್ ಪೇಪರ್ ಅನ್ನ ನೀವು ಈಸಿಯಾಗಿ ಕೆಇಎ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಿಮಗೆ ಕ್ವಶನ್ಸ್ ಇರ್ಬೋದು. ಕೆಇಎ ವೆಬ್ಸೈಟ್ ಅಲ್ಲಿ ಓನ್ಲಿ 2023 ಇಂದ ಅಪ್ ಟು 25 ವರೆಗೆ ಕ್ವಶನ್ ಪೇಪರ್ ಅವೈಲಬಿಲಿಟಿ ಇದೆ. ಅದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಮಗೆ ಬೇಕಂದ್ರೆ ಏನಪ್ಪ ಮಾಡೋದು ಅಂತ ನಾವು ನೋಡೋದಾದ್ರೆ, ನೀವು ಇಲ್ಲಿ ಕೆಸೆಟ್ ಜಿ ಕೆ ಪೇಪರ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಆಗ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಗಳು ಓಪನ್ ಆಗುತ್ತೆ. ವೇರಿಯಸ್ ಲಿಂಕ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಯೂನಿವರ್ಸಿಟಿ ಆಫ್ ಮೈಸೂರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂಡ್ ಕೀ ಆನ್ಸರ್ ಕೆಸೆಟ್ ಎಕ್ಸಾಮ್, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀರಾ. ನೋಡಿ, ನಿಮಗೆ ಇಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂಡ್ ಕೀ ಆನ್ಸರ್ಸ್ ಅವೈಲಬಿಲಿಟಿ ಇದೆ. ಇಲ್ಲಿ ನೀವು 2013 ಇಂದ ಅಪ್ ಟು 2021 ವರೆಗೆ ನೀವು ಕ್ವಶನ್ ಪೇಪರ್ಸ್ ಅನ್ನ ಪಡ್ಕೊಳ್ಬಹುದು. ವಿತ್ ಕೀ ಆನ್ಸರ್ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋದಾದ್ರೆ 2014 ಕ್ವಶನ್ ಪೇಪರ್, ಇಲ್ಲಿ ಜಿ ಕೆ ಪೇಪರ್ ಇದೆ. ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದೇ ರೀತಿ ನಿಮ್ಗೆ ಯಾವ ಇಯರ್ ಕ್ವಶನ್ ಪೇಪರ್ ಬೇಕಾಗಿರುತ್ತೋ ಅದನ್ನ ನೀವು ಈಸಿಯಾಗಿ ಯಾವುದೇ ಫೀಸ್ ಅಥವಾ ಅಮೌಂಟ್ ಅನ್ನ ಪೇ ಮಾಡದೆ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದ್ಯಲ್ಲ, CG GK ಆನ್ಲೈನ್ ಟೆಸ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಸಹ ನೀವು ಕೆಸೆಟ್ ಎಕ್ಸಾಮ್ ಪೇಪರ್ 1 ಕ್ವಶನ್ ಪೇಪರ್ ಅನ್ನ ಪಡ್ಕೊಳ್ಬಹುದು.
ನೆಕ್ಸ್ಟ್ ಪೇಪರ್ 2 ಕ್ವೆಶ್ಚನ್ ಪೇಪರ್ನ ಸಹ ನೀವಿಲ್ಲಿ ಪಡ್ಕೊಳ್ಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆಸೆಟ್ ಕಾಮರ್ಸ್ ಪೇಪರ್ 2 PDF. ನೆಕ್ಸ್ಟ್ ಕೆಸೆಟ್ GK ಪೇಪರ್ PDF. ಇದೇ ರೀತಿ ನಿಮಗೆ ಯಾವ ಇಯರ್ ಅವಶ್ಯಕತೆ ಇದೆಯೋ ಅದನ್ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಿಮಗೆ UGC NET ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಬೇಕು. ಹೇಗಪ್ಪ ಡೌನ್ಲೋಡ್ ಮಾಡೋದು ಅಂತ ನಾವು ನೋಡೋದಾದ್ರೆ, ಫಸ್ಟ್ ಇಲ್ಲಿ NTA ಅಂತ ಸರ್ಚ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಾರ್ಕ್ ಟೆಸ್ಟ್ ಅನ್ನು ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ಸ್ ಇಯರ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ. ನಾನಿಲ್ಲಿ 2024 ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಎಕ್ಸಾಮ್ ಟೈಪ್, ನಿಮ್ಗೆ ಯಾವ ಎಕ್ಸಾಮ್ ಬೇಕು, UGC ನೆಟ್ ಆಗಿರ್ಬೋದು, ನೀಟ್ ಆಗಿರ್ಬೋದು, CSIR ನೆಟ್ ಆಗಿರ್ಬೋದು, ಯಾವ ಕ್ವೆಶ್ಚನ್ ಪೇಪರ್ ಬೇಕಿದ್ರು ನೀವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ UGC ನೆಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ನಿಮಗೆ ಇಲ್ಲಿ ವೇರಿಯಸ್ ಸಬ್ಜೆಕ್ಟ್ ವೈಸ್ ನಿಮಗೆ ಕ್ವೆಶ್ಚನ್ ಪೇಪರ್ ಅವೈಲಬಿಲಿಟಿ ಇರುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಕ್ವೆಶ್ಚನ್ ಪೇಪರ್ ಬೇಕು ಅದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನನಗೆ ಕಾಮರ್ಸ್ ಕ್ವೆಶ್ಚನ್ ಪೇಪರ್ ಬೇಕಾಗಿರೋದ್ರಿಂದ ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಇಲ್ಲಿ ಶಿಫ್ಟ್ ವೈಸ್ ಕ್ವೆಶ್ಚನ್ ಪೇಪರ್ಸ್ ಇರುತ್ತೆ. ನಿಮಗೆ ಬೇಕಿದ್ರೆ ನೀವು ಈಸಿಯಾಗಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದೇ ರೀತಿ ನಿಮಗೆ ಯಾವ ಇಯರ್ ಕ್ವೆಶ್ಚನ್ ಪೇಪರ್ ಅವಶ್ಯಕತೆ ಇದೆಯೋ ಅದನ್ನ ಫ್ರೀ ಆಫ್ ಕಾಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.